ಯಮುನೋತ್ರಿ ತಾಯಿ ಹೆಂಗೆ ಬರೀತಿದ್ದಾಳೆ ನೋಡಿ. ಬಾ ಏನು ಮಾತ ಭಾಳ ಚೆನ್ನಾಗಿದೆ. ನೋಡೋಕ್ಕೆ 2 ಕಣ್ಣು ಸಾಲದಾಗಿದೆ. ಭಗವಂತ ಈ ಜನ್ಮಕ್ಕಿಂತ ಭಾಗ್ಯ ಕೊಟ್ಟನಲ್ಲ, ನಾನೇ ಪುಣ್ಯವಂತಳು, ನಾನೇ ಗಾಡ್ ಈಸ್ ಗ್ರೇಟ್. ಇಲ್ಲಿ ಈ ಜನ್ಮದಲ್ಲಿ ನಾನು ಇಲ್ಲಿ ಕರ್ಸ್ಕೊಂಡ್ರಲ್ಲ ಭಗವಂತ, ಒಂದು ಕಿಂಚಿತ್ ಸಾರು ಪುಣ್ಯ ಮಾಡಿದ್ದೀನಿ ಅಂದರೆ. ಹರೇ ಕೃಷ್ಣ. ಬಾಬಾ ನೋಡೋಕ್ಕೆ ರಮಣೀಯವಾಗಿದೆ. ಯಮುನೋತ್ರಿ ಹರಿತಿದ್ದಾಳೆ. ಯಾತ್ರಾರ್ಥಿಗಳೆಲ್ಲ ಬರ್ತಿದ್ದಾರೆ. ನಡ್ಕೊಂಡು ಹೋಗ್ತಾ ಇದ್ದೀವಿ. ಯಮುನೆ ಹೆಂಗೆ ಬರೀತಿದ್ದಾಳೆ. ವರ್ಣಿಸೋಕ್ಕೆ ಅಸಾಧ್ಯವಾಗಿದೆ ನನ್ನ ಕೈಲಂತೂ. ಬಾಬು ಜನ್ಮ ಇದ್ದರೆ ಅಲ್ಲಿ ಬರಬೇಕು. ಇವತ್ತು ಬಂದು 6 ದಿನನೋ 7 ದಿನನೋ ಆಯಿತು. ಇವತ್ತು ನಾವು ಬಾರ್ಕೋಟಿಂದ ಉತ್ತರಕಾಶಿಗೆ ಹೋಗ್ತಾ ಇದ್ದೀವಿ. ನೋಡಿ ಚೆನ್ನಾಗಿದೆ. ರೋಡ್ಗಳು ನೋಡಿ ಹೆಂಗಿದೆ ಅಂತ. ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಆ್ಯಂಡ್ ಶೇರ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿಪ್ಪ. ಇಲ್ಲಿ ನೋಡಿ ಉತ್ತರಕಾಶಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಎಷ್ಟು ಬ್ಯೂಟಿಫುಲ್ ಪ್ಲೇಸ್ ಇದೆ ನೋಡಿ. ಬ್ಯೂಟಿಫುಲ್ ಪ್ಲೇಸ್ ಎಷ್ಟು ಚೆನ್ನಾಗಿದೆ ಅಂದರೆ ನೋಡಿ. ಹಾಯ್, ಹಲೋ, ನಮಸ್ಕಾರ. ನಾವು ಇವಾಗ ಉತ್ತರಕಾಶಿಗೆ ಬಂದಿದ್ದೀವಿ. ಬಾರ್ಕೋಟಿಂದ ಉತ್ತರಕಾಶಿಗೆ ಬಂದಿದ್ದೀವಿ. ಉತ್ತರಕಾಶಿ ಏನಂದರೆ ಇದು ಮೇನ್ ಪ್ಲೇಸು. ಇಲ್ಲಿಗೆ ಬಂದರೆ ನಾವು ಹೆಂಗಾದರೂ ಹೋಗ್ಬೋದು. ಯಮುನೋತ್ರಿಗೆ ಹೋಗ್ಬೋದು, ಗಂಗೋತ್ರಿಗೆ ಹೋಗ್ಬೋದು. ಇದು ಒಂಥರ ಸೆಂಟ್ರ್ ಪ್ಲೇಸು. ಇಲ್ಲಿಂದ ಕೇದಾರ್ನಾಥ್ ಹತ್ರ ಅಂತ. ಸ್ನೋಫಾಲು ಆಗುತ್ತಂತೆ. ಇದು ವರ್ಷ ಪೂರ್ತಿ ತೆಗೆದಿರುತ್ತೆ. ಇವಾಗ 6 ತಿಂಗಳ ಕೇದಾರ್ನಾಥ್ ಮುಚ್ಚಿರುತ್ತಲ್ಲ, ಆ ಥರ ಏನೋ ಇದು ಮುಚ್ಚೋದಿಲ್ಲ. ಇದು ಉತ್ತರಾಖಂಡ್ ಸೆಂಟರ್ ಪ್ಲೇಸ್. ಎಷ್ಟು ಸೀನರಿ ಚೆನ್ನಾಗಿದೆ. ನೋಡಿ, ಇದು ಒಳಗಡೆ ಇದೆಲ್ಲ ಒಳಗಡೆ ವಿಡಿಯೋ ತೆಗಿಂಗಿದೆ, ತೆಗಿತೀನಿ. ಇಲ್ಲ ಅಂದರೆ ತೆಗೆದು ಕಳಿಸ್ರಿ. ಇದು ಅಶ್ವತ್ಥ ಕಟ್ಟ. ಇಲ್ಲಿ ನೋಡಿ ದೂರದಿಂದ. ಇದು ಶರ್ಮಕ್ಕನ ದೇವಸ್ಥಾನ ಅಂತೆ. ಆಂಜನೇಯ ಸ್ವಾಮಿ. ಚನಶ್ಚರಾಯ ನಮಃ. ಓಂ ಚನಶ್ಚರಾಯ ನಮಃ. ಇದು ಪಕ್ಕದಲ್ಲಿದೆ ಆಂಜನೇಯ ಸ್ವಾಮಿ. ಶಿವ. ಮೃತ್ಯುಂಜಯ ಶಿವ ಮಹಾದೇವತಾಯ. ಇದು ಶಿವಜಿ ನೋಡಿ, ಉತ್ತರಕಾಶಿಯಲ್ಲಿ. ಥ್ಯಾಂಕ್ ಯು. नाम गोत्र
ಇದು ಒಳಗಡೆ ಮೇನ್ ಟೆಂಪಲ್ಲು. ಮೇನ್ ಟೆಂಪಲ್ ಇದೆ. ಓಂ ಕುಂಡ ಇರುತ್ತದೆ. ಬಸವಣ್ಣ ಮೇನ್ ಟೆಂಪಲ್ ಉತ್ತರಕಾಶಿಯಲ್ಲಿ. ಒಳಗಡೆ ನನ್ನ ಪುಣ್ಯ ಏನೋ ವಿಡಿಯೋ ತೆಗಿಯಕ್ಕೆ ಕೊಟ್ಟರು ಅವರು. ಇದೆಯೋ ಇಲ್ಲ ಉತ್ತರಕಾಶಿನೇ. ಶ್ರೀ ಶಕ್ತಿ ಮಂದಿರ ಉತ್ತರಕಾಶಿ. ಏನು ದೇವಿಗೆ ಮಗ್ಲಕ್ಕಿ ತಂದಿದ್ವಲ್ಲಮ್ಮ, ಇಲ್ಲ ಕೊಡ್ಬೋದಿತ್ತು ಅಮ್ಮ. ಗುರುವಾರ ಆಗೋಗಿದ್ದಕ್ಕೆ ಬಿಟ್ಟಾಕಿ ಏನು. ತ್ರಿಶೂಲ ನೋಡಿ ಹೆಂಗಿದೆ ಅಂತ. ಅಮ್ಮ ನೋಡಿ ಶಕ್ತಿ ಮಾತು ಪೂಜೆ ಮಾಡೋರು. ಇದು ಆರತಿ. ಗಣೇಶ ಶಿವ ಹಿಂದೆಯಿಂದ ಇದು ಗಣೇಶ ಮತ್ತು ಷಣ್ಮುಖ ಅಂತೆ. 5 ಮುಖ ಇದೆ. ತಂದೆ ಮಕ್ಕಳು ತಾಯಿ ಎಲ್ಲ ಒಂದೇ ಕಡೆ ಇದ್ದಾರೆ. ಎಲ್ಲ ಹೊರಗಡೆ ನಾವು ಬಂದಿದ್ದು ಉತ್ತರ ಕಾಶಿನಲ್ಲಿ ಶಿವ ಇದ್ದಾನೆ. ಅದು ಮುಂದೆಗಡೆ ನಂದಿ ಇದೆ. ನಂದಿಗಿಂತ ಒಂದು 20 ಅಡಿ ದೂರದಲ್ಲಿ ತ್ರಿಶೂಲ ಇದೆ. ಆ ತ್ರಿಶೂಲ ಏನು ಅಂದರೆ ಶಿವ ಯಾವಾಗ ಕೋಪನಾಗಿ ಹುಟ್ಟಿರ್ತಾನೆ. ಅದು ಎಷ್ಟು ಆಳದೊಳಕ್ಕೆ ಹೋಗಿ ಕಚ್ಕೊಂಡಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಅದನ್ನು ಭಕ್ತಿಯಿಂದ ಅಳ್ಳಾಡಿಸಿದ್ರೆ ಶೇಕ್ ಆಗುತ್ತೆ. ಆಯಿತಾ? ಇದು ಇಷ್ಟನ ಅಂದ್ಬಿಟ್ಟು ಜಬರ್ದಸ್ತಾಗಿ ಅಳ್ಳಾಡ್ಸೋರು ಒಂಚೂರು ಜಗ್ಗಲ್ಲ. ಅಷ್ಟು ಭಕ್ತಿಗೆ ಒಲಿಯುತ್ತೆ ಆ ತ್ರಿಶೂಲ. ಅದನ್ನು ಈ ಋಷಿ ಮುನಿಗಳು ತಪಸ್ವಿಗಳೆಲ್ಲ 125 ಅಡಿ ಆಳದಿಂದ ಬಂದಿದೆ ಅಂತ ಹೇಳ್ತಾರೆ ಅಂದಾಜು. ಅದ್ರ ಮೇಲೆ ಒಂದು 25 ಅಡಿ ಶಿವ ಅಂದ್ಕೊಳ್ಳಿ, 150 ಅಡಿ ಆಯಿತು. 150 ಅಡಿ ಅಂದರೆ ನಮಗೆ 15 ಅಂತಸ್ತಿ ಬಿಲ್ಡಿಂಗ್ ಆದಂಗೆ ಆಯಿತು. 10 ಅಡಿ ಒಂದು ಫ್ಲೋರ್ ಅಂದ್ರೂ 15 ಅಂತಸ್ತಿನ ಮನೆ ಅಷ್ಟು ಶಿವ ಅವನೇ ಅಂತ ಅಂದಾಜು ಮಾಡ್ಕೊಳ್ಳೋದು. ಆ ಶಿವನ್ನ ನಂದಿ ಬರುತ್ತೆ. ಶಿವನ ಹೆಂಡತಿ ಗಣಪತಿ ಸುಬ್ರಹ್ಮಣ್ಯ ಎಲ್ಲರನ್ನೂ ಹೊತ್ಕೊಂಡು ನಂದಿ ಓಡಾಡೋದು ವಾಹನ ಅಲ್ವಾ. ಶಿವನಿಗೆ ನಂದಿ ವಾಹನ ಆಗಿರೋದ್ರಿಂದ ಅಲ್ಲಿಗೆ ನಾವು ಲೆಕ್ಕ ಹಾಕಬೇಕು, ಶಿವನಿಗಿಂತ ನಂದಿನೇ ಗಟ್ಟಿಗ ಅಂತ. ಯಾಕೆ ಪರಿವಾರನೇ ಹೊತ್ಕೊಂಡು ಓಡಾಡ್ತಾನೆ ಅವನು ಸೇವೆ ಮಾಡ್ತಾನೆ. ನಂದಿ ಶಿವನಿಗೆ ಸೇವಕ ಅವನು ಅಷ್ಟೇ. ಅವನ ಗಣಗಳಿದ್ದು 18 ಗಣಗಳು ಇರ್ತಾವಲ್ಲ, ಅದರಲ್ಲಿ ಅವನೊಬ್ಬ ನಂದಿನೂ ಅದೊಂದು ಗಣ. ಈ 150 ಅಡಿ ಎತ್ತರ ಅಂದರೆ ಅಂದಾಜು ಮೇಲೆ ಕರೆಕ್ಟಾಗಿ ನೋಡಿದವ್ರು ಯಾರೂ ಇಲ್ಲ. ಅದನ್ನು ಮೇಲ್ಗಡೆ ತುದಿ ಅಲ್ಲಾಡುತ್ತೆ ಅಂದರೆ ಅದು ಇಲ್ಲ, ಇದು ಮೇಲೆ ಇರಬೇಕು ಅಂತ ಅನಿಸುತ್ತೆ. ಇವ್ರು ತಪಸ್ಸು ಕಂಡಿಡ್ಕೊಂಡಿರೋದು ಅಲ್ಲಾಡಲ್ಲ. ಹಾಂ, ಕೂಡಲೇ ಶೇಕ್ ಆಗುತ್ತೆ. ಅದಕ್ಕೆ ಏನು ಮಾಡಿದ್ರು, ಈಗ ಸೀಲಿಂಗ್ ಟಚ್ ಮಾಡಿಬಿಟ್ಟಿದ್ದು ಈ ಥರ ಸೀಲಿಂಗ್ ಟಚ್ ಮಾಡಿಬಿಟ್ಟು ಯಾರು ಅಲ್ಲಾಡಿಸ್ಬಾರ್ದು. ಮನುಷ್ಯ ಕತೆ ಗೊತ್ತಲ್ಲ, ಒಂದು ಚೂರು ಸಿಕ್ಕರೆ ಕೆದಕಿ ಅದನ್ನು ದೊಡ್ಡ ಗುಂಡಿ ಮಾಡಿಬಿಡ್ತಾರೆ. ಅದಕ್ಕೆ ಹಾಳಾಗಬಾರ್ದು, ದೇವ್ರ ಕೊಟ್ಟಿರೋ ಪ್ರಕೃತಿ ಜಾಗನ ಅಂದ್ಬಿಟ್ಟು ಅದನ್ನು ಮೇಲೆ ಟಚ್ ಮಾಡಿಬಿಟ್ಟು ಸೀಲ್ ಮಾಡಿಬಿಟ್ಟು ಆಮೇಲೆ ಯಾರು ಮುಟ್ಟಬಾರ್ದು ಅಂದ್ಬಿಟ್ಟು ನಮ್ಮ ಕೈ ಸಿಕ್ಕಿದಷ್ಟು ದೂರಕ್ಕೆ ಕಟ್ಟೆ ಕಟ್ಟಿಬಿಟ್ಟು ಮಾರ್ಬಲಲ್ಲಿ ಅದು ಕಟ್ಟಿದ್ದು ಯಾವಾಗ ಅಂದರೆ 2014-15 ಅನಿಸುತ್ತೆ. ನಾನು ಬಂದ ಅವಾಗ ಫ್ರೆಶ್ ಆಗಿತ್ತು ದೇವಸ್ಥಾನ. ಅದು ಕಟ್ಟೆ ಮಾರ್ಬಲಲ್ಲಿ ಹಾಕ್ಬಿಟ್ಟು 2014ರಲ್ಲಿ ನವೀಕರಣ ಮಾಡಿದ್ದಾರೆ.
ಇನಾಗ್ರೇಷನ್ ಮಾಡಿ ಯಾರೋ ಕಲ್ಗಿಲ್ಲ ಶ್ರೀ ಹನುಮಾನ್ಜಿ ಮಂದಿರ ಒಳಗಡೆನೇ ಇದೆ. ಫುಲ್ ಉತ್ತರಕಾಶಿ ತೋರಿಸ್ತಾ ಇದ್ದೀನಿ ನಿಮಗೆ. ಇದು ಹನುಮಾನ್ಜಿ ಕಿ ಚಢಾಯಿ ಅಂತ ಹೇಳ್ತಾ ಇದ್ದಾರೆ. ಒಂದು ಚುನ್ನಿ ಮತ್ತು ಒಂದು ತೆಂಗಿನಕಾಯಿ 40 ರೂಪಾಯಿ ಅಂತ ಕಟ್ತೀವಲ್ವ ಅದೇ ಥರ. ತೆಂಗಿನಕಾಯಿ ಕಟ್ಟಿದ್ದಾರೆ. ಆಂಜನೇಯ ನೋಡಿ, ಇದು ರಾಮ ಲಕ್ಷ್ಮಣ ಸೀತಾ ಹನುಮಾನ್ಜಿ ಮಂದಿರದಲ್ಲಿರೋದು. ರಾಮ ಲಕ್ಷ್ಮಣ ಸೀತಾಮನ ಬಸಿಯ ಸೂಕ್ಷ್ಮ ರೂಪದೇ ರೂಪ ಹನುಮಾನ್ಜಿ ಒಳಗಡೆ ಭಗೀರಥಿ ನೀರು ಹರಿತಾ ಇದೆ ಇಲ್ಲಿ. ನೀರು ಡ್ಯಾನ್ಸ್ ಮಾಡ್ತಾರೆ ಆ ಥರ ಕಾಣಿಸ್ತದೆ ನೋಡಿ. ಉತ್ತರ ಕಾಶಿಯಲ್ಲಿ ಮಾರ್ಕಂಡೇಯ ತಪ್ಕೊಂಡಿರೋ ಲಿಂಗ ಇದೆ. ಅಲ್ಲಿ ಅಂತೆ ಮಾರ್ಕಂಡೇಯ ತಪ್ಕೊಂಡಿರೋದು. ಯಮ ಬರ್ತಾನೆ ಪಾಶ ಹಾಕೋಕ್ಕೆ. ಯಮ ಏನು ಮಾಡಿದ್ದಾನೆ, ಲಿಂಗ ಸಮೇತ ಪಾಶ ಹಾಕ್ತಾನೆ. ಆವಾಗ ಎಳ್ದಿದ್ದಾನಲ್ವ, ಎಳಿವಾಗ ಅದು ದಕ್ಷಿಣದ ಕಡೆ ತಿರುಗಿಬಿಟ್ಟಿದೆಯಂತೆ ಲಿಂಗ. ಈಗಲೂ ಹಾಗೆ ಇದೆ, ದಕ್ಷಿಣದ ಕಡೆಗೇ ಇದೆ ಲಿಂಗ. ಮತ್ತು ಆ ಲಿಂಗ ಮಾತಾಡುತ್ತೆ ಅಂತ ಪ್ರತೀತಿ ಇದೆ. ಏನೋ ಹೇಳ್ತಾರೆ ಅಷ್ಟೆ, ಲಿಂಗ ಈಗಲೂ ಅದರಲ್ಲಿ ಪ್ರಾಣ ಇದೆ ಅಂತ ಹೇಳ್ತಾರೆ. ಮಾರ್ಕಂಡೇಯನಿಗೆ ಆಯುಸ್ಸು 16 ವರ್ಷ ಅಂತೇಳಿರ್ತಾರೆ. ಮಾರ್ಕಂಡೇಯ ಅವ್ರ ತಾಯಿಗೆ ತುಂಬ ಬೇಜಾರಾಗ್ಬಿಟ್ಟಿರುತ್ತೆ, ಇದೇನು ನನ್ನ ಮಗ ಅಲ್ಪ ಆಯಸ್ಸು ಅಂದ್ಬಿಟ್ಟು. ಆವಾಗ ಅವನು ಶಿವನ ಭಕ್ತಿ ಮಾಡುವಂತ ಅವ್ರ ತಾಯಿ ಹೇಳ್ತಾರಂತೆ. ಆಗ ಶಿವನ ಭಕ್ತಿ ಎಷ್ಟು ಮಾಡ್ತಾನೆ ಅಂತ ಹೇಳಿದ್ರೆ ಅಷ್ಟು ಶಿವನ ಭಕ್ತಿ ಮಾಡ್ತಾನೆ. ಆವಾಗ 16 ವರ್ಷ ಆಗುತ್ತೆ ಮಾರ್ಕಂಡೇಯನಿಗೆ. ಆವಾಗ ಬರ್ತಾರೆ, ಹೇಳ್ಕೊಂಡು ಹೋಗೋಣ. ಶಿವಂದು ಧ್ಯಾನ ಮಾಡ್ತಾ ಇರ್ತಾನೆ. ಆಗ ಪಾಶ ಹಾಕ್ತಾರೆ. ಪಾಶ ಹಾಕ್ಬೇಕಾದ್ರೆ ಮಾರ್ಕಂಡೇಯ ಲಿಂಗಕ್ಕೆ ಹೋಗಿ ತಪ್ಕೊಂಡ್ಬಿಡ್ತಾರಂತೆ. ಲಿಂಗಕ್ಕೆ ಹೋಗಿ ತಪ್ಕೊಂಡ್ಬಿಟ್ರೆ ಅದು ಲಿಂಗ ಸಮೇತ ಅವರು ಹಗ್ಗ ಹಾಕ್ತಾರೆ. ಹಗ್ಗ ಹಾಕಿ ಎಳ್ದಿರೋದು ಇವಾಗ ದಕ್ಷಿಣದ ಕಡೆ ತಿರುಗಿಬಿಟ್ಟಿದೆ ಅದು ಲಿಂಗ. ಈಗಲೂ ದಕ್ಷಿಣದ ಕಡೆ ಮುಖನೇ ಇರೋದು ಲಿಂಗಕ್ಕೆ. ನೋಡಿದ್ರೆ ಶಿವನ ಭಕ್ತಿ ಮಾಡಿದ್ರೆ ಆಯುಸ್ಸು ಜಾಸ್ತಿ ಆಗುತ್ತೆ ಅಂತಾರೆ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು.